ಯಾಟೆ ಇನ್ನೊಂದ್ಸಲ ಮಾತಾಡ್ಬೇಕಿತ್ತು ಕಣ್ಲಾ. ಈ ಸಲ ಆಡ್ತಾ ಇರೋದು ಗೌಡ್ರಲ್ಲ, ಮಹೇಶ್ ಗೌಡ್ರು ಅಂತ ಹೇಳ್ಬೇಕಿತ್ತು. ಮಹೇಶ್ ಅಣ್ಣ, ನಿಮ್ ಬಗ್ಗೆ ಗೌಡ್ರ ಬಗ್ಗೆ ಏನೇನು ಹೇಳ್ಬೇಕು ಎಲ್ಲನೂ ಹೇಳಾಯ್ತು. ಆದ್ರೂ ಅವರು ಬರಕಿಲ್ಲ ಅಂತ ಹೇಳ್ಬಿಟ್ರು. ಹಂಗಂದ್ರೆ ಹೆಂಗ್ರಲ್ಲ, ಇಷ್ಟು ವರ್ಷ ಆಡ್ತಿರು ತಾನೆ, ಇವಾಗ ಏನಾಯ್ತಂತೆ? ಮಹೇಶ್ ಅಣ್ಣ, ಸುಮ್ಕೆ ಊರ್ನಾಗೆ ಉಣ್ಕೊಂಡ್ ತಿನ್ಕೊಂಡ್ ಕಾಲ ಕಳಿಬೇಕಾಯ್ತದೆ. ಇನ್ನು ಹಳ್ಳಿನಾಗೆ ಜನ ಯಾರು ಕ್ಯಾಮೆ ಮಾಡಕ್ಕಿಲ್ಲ, ಸುಮ್ಕೆ ಪೋಲಿಗಳಂಗ್ ತಿರುಗ್ತವ್ರೆ ಅಂತ ಮಾತಾಡ್ಯಾರು. ಅದಕ್ಕೆ ಇನ್ನ ಮತ್ತೆ ನಾವು ಹೋದ್ರೆ ನಮ್ಮನ್ನ ಊರ್ದು ಉಪ್ಪು ಹಾಕ್ಬಿಡ್ತಾವ್ರೆ ಅಂತ ಅವ್ರು ಬಂದಿರಕ್ಕಿಲ್ಲ ಮಹೇಶ್ ಅಣ್ಣ. ಇದೇನಪ್ಪ ಹಿಂಗೆ ಎಡವಟ್ ಆಯ್ತದೆ? ರಂಗೇಗೌಡ ಮಾಡಿರೋ ದಾರಿ ಇಟ್ಕೊಂಡು ಹೋಗಿ ಗೆದ್ದು ಪಟ್ಟ ಕಟ್ಟಿಸ್ಕೊಳವ ಅಂದ್ರೆ ಹಿಡ್ದು ದಾರಿನೇ ತೆಪ್ಪಾಗೋಯ್ತಲ್ಲಪ್ಪ. ಇದೇ ಕಾರಣಕ್ಕೆ ಏನಾರ ರಂಗೇಗೌಡ ನಾನು ಆಡಕ್ಕಿಲ್ಲ ಅಂತ ಆಟದಿಂದ ಹಿಂದೆ ಸರ್ದ್ನ. ಇದು ಯಾಕೋ ಎಲ್ಗೋ ಹೋಗಿ ಮುಟ್ಟಂಗದೆ. ರಂಗೇಗೌಡಂಗೂ ನಂಗೂ ಯಾವ ಕಬಡ್ಡಿನೂ ಬೇಡ ಅಂತ ಸುಮ್ಗಿದ್ ಬಿಡಮ್ಮ, ಇಲ್ಲ ಅಂದ್ರೆ ಇರೋ ಬೆಲೆನೂ ಹೋಯ್ತದೆ ಅಷ್ಟೇ. ಅಣ್ಣ, ನೀನು ಹೆಂಗೋ ಈ ಸಲ ಆಡೋದು ಬೇಡ ಅಂತ ನೈಸಿಗೆ ಸುಮ್ಮನಿದ್ದೆ. ಆದರೆ ನಾನು ಈ ಊರಿನ ಹುಡುಗರು ಬುದ್ಧಿ ಗೊತ್ತಿಲ್ಲದೆ ನಿನ್ನ ಮರ್ಯಾದೆ ಕಾಪಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ಆಟ ಆಡಿ ಗೆಲ್ತೀನಿ ಅಂತ ಹಠ ಮಾಡಿ ತಪ್ಪು ಮಾಡಿಬಿಟ್ಟೆ ಅನ್ನೋದು ಇವಾಗ ನನಗೆ ಗೊತ್ತಾಗ್ತೈತೆ. ಇವಾಗೇನು ಎಲ್ಲ ಜನರಿಗೂ ಗೊತ್ತಾಗ್ಲಿಲ್ವಲ್ಲ, ನಾನು ಆಡೋದಿಲ್ಲ ಬಿಡು. ಇದೇನ್ ತಮ್ಮ ಹೆಂಗೆ ಹೇಳ್ಬಿಟ್ಟೆ? ಅವ್ರು ಯಾರು ಬರ್ಲಿಲ್ಲ ಅಂದ್ರೆ ಏನಂತೆ? ಇನ್ನೂ ಟೈಮ್ ಅದೇ ಹೊಸಿ ಸುಮ್ಕೆ ಇರು. ಅದು ಅಲ್ಲದೆ 8 ವರ್ಷ ಆದ್ಮೇಲೆ ಮೊದಲನೇ ಕಿತ್ತ ಆಡ್ತೀನಿ ಅಂತ ನಿಂತಿದ್ಯಾ. ಹಂಗಿರೋನಾಗ ನೀನು ಈ ಚಿಕ್ಕ ಆಸೆನೂ ಈಡೇರಿಸಿಲ್ಲ ಅಂದ್ರೆ ನನ್ನ ಅಣ್ಣ ಅಂತ ಹೆಂಗೆ ಹೇಳ್ಕೊಂಡಿದ್ದೀವಳಪ್ಪ. ಅಣ್ಣ, ನಿನ್ನ ಮರ್ಯಾದೆ ಕಾಪಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಆಟ ಆಡೋದಕ್ಕೆ ಅಖಾಡಕ್ಕಿಳ್ದೆ. ಆದರೆ ನಿನ್ನ ಜೊತೆ ಆಡ್ತಿದ್ದವರೆಲ್ಲ ಆಡೋಕ್ಕಿಲ್ಲ ಅಂದರೆ ನಾನು ಒಬ್ಬನೇ ಹೆಂಗೆ ಆಡೋಕ್ಕಾಯ್ತದೆ? ತಂಡ ಕಟ್ತೀನಿ ಅಂತೇಳಿ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಸುಮ್ಮನೆ ಇದ್ದು ಇರೋ ಮರ್ಯಾದಿನ ಉಳಿಸ್ಕೊಳ್ಳೋದು ಸರಿ. ಏನಂತ್ಯ? ನಾನು ಆಡೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ. ತಮ್ಮಯ್ಯ, ಒಂದೊಳ್ಳೆ ಕ್ಯಾಮೆ ಮಾಡೋನಾಗ 108 ವಿಘ್ನ ಅಡ್ಡ ಬರ್ತವೆ. ಹಂಗನ್ಬಿಟ್ಟು ಮಾಡ್ತೀನಿ ಅಂತ ಒಂದ್ ಕೆಲ್ಸನ ಅರ್ಧಕ್ಕೆ ಬಿಡಕ್ಕಾಗತ್ತ ಹೇಳು? ಅದೆಲ್ಲಾನು ಗೆದ್ದು ಮುನ್ನುಗ್ಗಿದ್ರೇನೆ ಒಳ್ಳೇದಾಗೋದು, ಹೆಸರು ಬರೋದು. ಆಡ್ತೀನಿ ಅಂತ ಅಖಾಡಕ್ಕೆ ಇಳ್ದಿದ್ಯಾ, ಗೆಲ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಿನ್ನ ಆಟ ನೀನ್ ಆಡು. ಅಣ್ಣ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಕಬಡ್ಡಿ ಆಡೋನ್ಗೆ ಆಡಕ್ ಬರ್ದೇ ಹೋದ್ರು ಮುಖ್ಯ ಬೇಕಾಗಿರೋದು ಧೈರ್ಯ ತಮ್ಮಯ್ಯ. ಮನ್ಸಲ್ಲಿ ಧೈರ್ಯ ಒಂದಿದ್ರೆ ಸಾಕು, ಆಟ ಆಡಕ್ ಬರ್ದೇ ಇದ್ರು ಗೆಲ್ಬೋದು. ಆದ್ರೆ ಮನ್ಸಲ್ಲ ಧೈರ್ಯನೇ ಇಲ್ಲ ಅಂದ್ರೆ ನೀನ್ ಅರ್ಧ ಸೋತಂಗೆಯ. ಅಣ್ಣ, ಇವಾಗ ಏನ್ ಮಾಡೋದ್ಯಾ? ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸಾಯೋನ್ಗೆ ಒಂದ್ ದಾರಿ ಆದ್ರೆ ಬದುಕೋನ್ಗೆ 100 ದಾರಿಗಳಿರ್ತವೆ. ನೀನ್ ಇವಾಗ ಆಗಕ್ಕಿಲ್ಲ ಅಂತ ಹಿಂದೆ ಹೊಂಟ್ರೆ ನಿನಗೆ ಒಂದೇ ಒಂದ್ ದಾರಿ ಸಿಗ್ತದೆ. ಅದೇ ಆಡ್ತೀನಿ ಅಂತ ಮುಂದೆ ಬಾ, ನಿನಗೆ 1000 ದಾರಿ ತೆರ್ಕತವೆ. ಸರಿ ಅಣ್ಣ, ನೀನು ಹೇಳ್ದಂಗೆ ನಾನು ಆಟ ಆಡ್ತೀನಿ. ಆದ್ರೆ ತಂಡ ಕಟ್ಟೋದು ಹೆಂಗೆ? ಅದಕ್ಕೆ ನಾನಿವ್ನಿ ತಮ್ಮಯ್ಯ. ಲೋ ಯಾಟೆ ಗಿರ್ಗಿಟ್ಲೆ, ನಮಗೆ ಇನ್ನೂ 2 ದಿನ ಟೈಮ್ ಅದೇ. ಅಷ್ಟೊಳಗೆ ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ಊರೊಳಗೆ ಯಾರ್ಯಾರು ಆಡ್ತಾರೆ ಅನ್ನೋದನ್ನ ನೋಡಿ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ತಂಡ ಕಟ್ಟವ. ಬಂದ್ರಲ್ಲ, ಬಾ ತಮ್ಮಯ್ಯ.